ಇನ್ನ ಈ ಜಾತಿ ಗಣತಿ ಅನ್ನುವಂಥದ್ದು ಏನಂತಂದ್ರೆ ಇದು 28ಕ್ಕ ವರದಿಯನ್ನ 100% ಕೊಡುತ್ತೆ ಸರ್ಕಾರಕ್ಕ. ಅದಾದ್ಮೇಲೆ ಸರ್ಕಾರ ಅದನ್ನ ಬೇಗ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ ನಾವ್ ಏನಪ್ಪಾ ಅಂದ್ರ ಅಪೋಸಿಷನ್ ಪಾರ್ಟಿದವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ 2-3 ದಿನಗಳಿಂದ ನಾವು ಪ್ರಯತ್ನ ಮಾಡಿದಾಗ ಸೊ ಇವತ್ತು ನಮ್ಗೆ ಏನಪ್ಪಾ ಅಂದ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಮುಖ್ಯವಾಗಿರ್ತಕ್ಕಂಥ ಅಪೋಸಿಷನ್ ಪಾರ್ಟಿದಲ್ಲಿ ನಾವು ಒಂದು ಏನಪ್ಪಾ ಅಂದ್ರ ಎರಡು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಒಂದು ಒಳ ಮೀಸಲಾತಿಯನ್ನ ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಎರಡನೇದೇನೆಂದ್ರೆ ಬಹಳಷ್ಟು ಹುದ್ದೆಗಳು ಶಿಕ್ಷಕರ ಹುದ್ದೆಗಳಾಗಿರ್ಬೋದು, ಗೃಹ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, PSI ಹುದ್ದೆಗಳು, ಬೇರೆ ಬೇರೆ ಹಿಂಗೆ FDA, SDA ಸಿಕ್ಕಾಪಟ್ಟಿ ಹುದ್ದೆಗಳು ಖಾಲಿ ಇದೆ. ಸೊ ಈ ಖಾಲಿ ಹುದ್ದೆಗಳನ್ನ ತುಂಬುವುದು ಯಾವಾಗ? ಕೇವಲ ಗ್ಯಾರಂಟಿಯನ್ನ ನಂಬ್ಕೊಂಡ್ ಕೂತ್ರ ಜನತೆ ಏನ್ ಮಾಡ್ಬೇಕು? ಬಹಳಷ್ಟು ತುಂಬಾ ಈಗ ಆತ್ಮಹತ್ಯೆ ಅಂತ ಒಂದು ಪ್ರಕರಣಗಳು ಏನಪ್ಪಾ ಅಂತ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಖಿನ್ನತೆಗೆ ಒಳಗಾಗಿದ್ದಾರೆ. ಈ ಎಲ್ಲಾ ವಿಚಾರಗಳು ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ಒಂದು ವಿಚಾರಗಳನ್ನ ನಾನು ಏನಪ್ಪಾ ಅಂದ್ರ ಅಪೋಸಿಷನ್ ಪಾರ್ಟಿಗೆ ಇವತ್ತು ನಾವು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ಹೈಲೈಟ್ ಏನಂತಂದ್ರೆ ನಮ್ದು ಒಳ ಮೀಸಲಾತಿ ಬೇಗ ಕಾನ್ಸೆಪ್ಟ್ ಮುಗಿಬೇಕು. ಇದನ್ನ ಆಗಸ್ಟ್ ಏನು 11ರಿಂದ ಸ್ಟಾರ್ಟ್ ಆಗತ್ತಲ್ಲ ಸೆಷನ್ ಅಲ್ಲಿ, ಸೊ ಇದನ್ನ ಖಂಡಿತ ನಾವು ರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಾಕ್ಯುಮೆಂಟ್ ಗಳನ್ನ ಮತ್ತೆ ಒಂದಿಷ್ಟು ನಮ್ಮಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕರ್ಕೊಂಡು ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೆಷನ್ ಅಲ್ಲಿ ಮುಖ್ಯವಾಗಿ ಇದು ಚರ್ಚೆ ಆದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಮುಂದಿನ ಪ್ರೊಸೆಸ್ ಸರ್ಕಾರ ತೆಗೆದುಕೊಳ್ಳುತ್ತೆ. ನಾವು ನೀವು ಮಾತಾಡ್ರೆ ಸೊ ಅದು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಪೋಸಿಷನ್ ಪಾರ್ಟಿದವ್ರು ಮಾತಾಡ್ಲೇಬೇಕಾಗತ್ತೆ. ಅದಕ್ಕ ಯಾರು ಭಯ ಪಡುವಂತ ಆತಂಕ ಏನಿಲ್ಲ. ಇನ್ನೊಂದು 2 ತಿಂಗಳ ಮತ್ತೆ ಅಲ್ಲಿ 2 ತಿಂಗಳ ಹೆಚ್ಚು ಕಡಿಮೆ 4 ತಿಂಗಳ ಒಳಗಾಗಿನ ಈ ಎಲ್ಲಾ ಪ್ರೊಸೆಸ್ ಮುಗಿಯುತ್ತೆ. ಅದಕ್ಕೆ ಯಾವುದೇ ರೀತಿ ಡೌಟ್ ಬೇಡ. ಸೊ ಒಳ ಮೀಸಲಾತಿನೇ ಬೇರೆ, ಜಾತಿ ಸಮೀಕ್ಷೆನೇ ಬೇರೆ. ಅದು ಎರಡನ್ನ ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ಇಟ್ಕೊಂಡು ಮತ್ತೆ ಡಿಪ್ರೆಷನ್ ಹೋಗುವಂತದ್ದು ಕೆಲಸ ಆಗಬಾರ್ದು. ದಯವಿಟ್ಟು ಎಲ್ರೂ ಏನಪ್ಪಾ ಅಂದ್ರೆ ಓದ್ಲಿಕ್ಕೆ ಆರಂಭ ಮಾಡಿ. ಸ್ಪರ್ಧಾಕಾಶಿ ಅಕಾಡೆಮಿಯನ್ನ ಬೆಂಬಲಿಸಿ. ಮತ್ತೆ ಕೆಳಗಡೆ ಒಂದ್ ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಅನ್ನ ಸೊ ಸೇರ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಒಂದು ಕ್ವಿಕ್ ಅಪ್ಡೇಟ್ ಇದೆ. ಬಹಳಷ್ಟು ಸ್ಪರ್ಧಾಕಾಂಕ್ಷಿಗಳಲ್ಲಿ ಒಂದು ಗೊಂದಲ ಇದೆ. ಸರ್, ಒಳ ಮೀಸಲಾತಿ ಮತ್ತೆ ಏನಪ್ಪಾ ಅಂದ್ರೆ ಮುಂದೋಗಿದೆ ಅಂತೇಳಿ. ಇಲ್ಲ, ಒಳ ಮೀಸಲಾತಿ ಬೇರೆ, ಜಾತಿ ಗಣತಿ ಬೇರೆ. ಸೊ ಸರ್ಕಾರ ಇಡೀ ಕರ್ನಾಟಕದಾದ್ಯಂತ ಯಾರು ಎಷ್ಟು ಪ್ರಮಾಣದಲ್ಲಿ ಈ ಜಾತಿ ಒಳಗೆ ಬರ್ತಾರ ಅನ್ನುವುದನ್ನ ಸೆನ್ಸೇಷನ್ ಮಾಡ್ತಾ ಇದೆ. ಬಟ್ ಇಲ್ಲಿ ನಿಮಗೆ ಗೊತ್ತಿರ್ಲಿ, ಒಳ ಮೀಸಲಾತಿ ಅನ್ನೋದು ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿದೆ. ಒಳ ಮೀಸಲಾತಿನ ಬೇರೆ, ಜಾತಿ ಗಣತಿನ ಬೇರೆ. ಯಾವುದಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಈ ಒಂದು ಮಾಹಿತಿಯನ್ನು ನಾನು ಕೊಡ್ಬೇಕಾಗಿತ್ತು.